ಎಲ್ಲರಿಗೂ ನಮಸ್ಕಾರ. ಈ ಮೇಷರಾಶಿಯವರು ನವೆಂಬರ್ ತಿಂಗಳಲ್ಲಿ ಮಿಶ್ರ ಫಲಿತಾಂಶನ ಅನುಭವಿಸಿದ್ದೀರಾ. ಈ ಕಡೆ ಬಂದಿದ್ದ ಲಾಭನ ಉಳಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ, ಈ ಕಡೆ ಕಷ್ಟನೂ ಕೂಡ ಅನುಭವಿಸ್ಬೇಕಾಗತ್ತೆ ಅನ್ನೋ ಥರನೇ ನೀವು ನವೆಂಬರ್ ತಿಂಗಳನ್ನು ಕಳೆದ್ಬಿಟ್ಟಿದ್ದೀರಾ. ಆದರೆ ಈ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳು ಹೇಗಿರುತ್ತೆ, ಡಿಸೆಂಬರ್ ತಿಂಗಳಲ್ಲಿ ಈ ಮೇಷರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ಬರಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮೇಷ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಮೇಷ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ಮೇಷರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಈ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳು ಸ್ವಲ್ಪ ಸುಧಾರಣೆ ಇರುತ್ತೆ ಅಂತಾನೆ ಹೇಳ್ಬೋದು. ಈ ರಾಶಿಯವರಿಗೆ ತೀರಾ ಕಷ್ಟ ಅನ್ನೋದು ಈ ತಿಂಗಳಲ್ಲಿ ಏನೂ ಇರೋದಿಲ್ಲ. ಹಾಗೆಯೇ ಲಾಭಸ್ಥಾನದಲ್ಲಿ ರಾಹು ಗ್ರಹ ಇರೋದ್ರಿಂದ ತುಂಬ ಅಂದರೆ ತುಂಬಾನೇ ಯೋಗ ಇದೆ. ಈ ಮೇಷರಾಶಿಯವರಿಗೆ ಈಗ ಗುರುಬಲ ಇಲ್ಲ, ಜೊತೆಗೆ ಶನಿಬಲ ಕೂಡ ಇಲ್ಲದೆ ಇರೋದ್ರಿಂದ ರಾಹು ನಿಮ್ಮ ಜೊತೆ ನಿಂತು ನಿಮ್ಮ ಕೆಲಸಗಳನ್ನ ನಡೆಸ್ಕೊಡ್ತಾರೆ. ಏನೇ ಒಂದು ವಿಘ್ನ ಬಂದರೂ ಕೂಡ, ಏನೇ ಕಷ್ಟ ಬಂದರೂ ಕೂಡ ರಾಹು ಗ್ರಹ ನಿಮ್ಮ ಜೊತೆಲೇ ಇರ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ರಾಹು ಈ ರಾಶಿಯವರಿಗೆ ಆತ್ಮವಿಶ್ವಾಸನ ಕೊಡ್ತಿದ್ದಾರೆ. ನೀನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ನಾನಿದ್ದೀನಿ ನಿಮ್ಮ ಜೊತೆ ಅನ್ನೋ ಥರ ಆತ್ಮವಿಶ್ವಾಸ, ಧೈರ್ಯನ ಈ ಮೇಷರಾಶಿಯವರಿಗೆ ರಾಹು ಗ್ರಹ ಈ ತಿಂಗಳಲ್ಲಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಹಣ ಸಂಪಾದನೆಗೆ ಹಲವು ಮೂಲಗಳು ತೆರೆದುಕೊಳ್ಳುತ್ತೆ. ನೀವೇನಾದರೂ ನಾನು ತುಂಬ ಚೆನ್ನಾಗಿ ಬದುಕಬೇಕು ಜೀವನದಲ್ಲಿ ಅಂತೇನಾದರೂ ಅಂದ್ಕೊಳ್ಳುವಂಥ ವ್ಯಕ್ತಿಗಳಾಗಿದ್ದರೆ, ತುಂಬ ಹಣ ಮಾಡಬೇಕು ಅಂತೇನಾದರೂ ಅಂದ್ಕೊಂಡಿದ್ರೆ, ಹಲವಾರು ಹೊಸ ಹೊಸ ಅವಕಾಶಗಳು ಈ ಹಣನ ಸಂಪಾದನೆ ಮಾಡೋಕ್ಕೆ ನಿಮ್ಮ ಜೀವನದಲ್ಲಿ ಬರುತ್ತೆ. ಆದರೆ ನೀವು ಅವಕಾಶಗಳನ್ನ ಬಳಸ್ಕೊಂಡ್ರೆ ಮಾತ್ರ ನಿಮಗೆ ಹಣ ಸಂಪಾದನೆಗೆ ಹೊಸ ಹೊಸ ಮೂಲ ನಿಮ್ಮದಾಗಿರುತ್ತೆ. ಇನ್ನು ಪ್ರಯತ್ನದಿಂದ ಫಲವಿರುತ್ತೆ. ನೀವು ಈ ತಿಂಗಳಲ್ಲಿ ಎಷ್ಟು ಪ್ರಯತ್ನ ಮಾಡ್ತೀರಾ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ನೀವು ಪ್ರಯತ್ನನೇ ಮಾಡ್ದೇನೆ ನನಗೆ ಫಲ ಬೇಕು ಅಂದರೆ ನಿಜವಾಗ್ಲೂ ಕೂಡ ಸಿಗೋದಿಲ್ಲ. ನೀವು ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ಫಲ ಅನ್ನೋದು ನಿಮ್ಮದಾಗಿರುತ್ತೆ. ನೀವು ಕಷ್ಟನೇ ಪಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ಕೂಡ ಸುಖದ ಜೀವನ ಬರುವುದಿಲ್ಲ. ಆಲ್ರೆಡಿ ಮೇಷರಾಶಿಯವರು ತುಂಬ ಕಷ್ಟನ ಅನುಭವಿಸ್ತಿರುವಂಥ ವ್ಯಕ್ತಿಗಳು. ಇನ್ನು ಅಂಥದ್ರಲ್ಲಿ ನೀವು ಕಷ್ಟನೇ ಪಡೆದೇ ಲೇಸಿ ಆಗಿಬಿಟ್ರೆ ಖಂಡಿತವಾಗಿಯೂ ಕೂಡ ಇನ್ನೂ ಕಷ್ಟ ಅನ್ನೋದು ನಿಮ್ಮದಾಗಿರುತ್ತೆ. ಇನ್ನು ರಾಹು ಗ್ರಹ ಟೆಕ್ನಾಲಜಿ, ಮೀಡಿಯಾ ಫೀಲ್ಡು, ಹಾಗೆಯೇ ರಿಸರ್ಚ್ ಮಾಡುವಂಥವರಿಗೆ, ಇಂಥವರಿಗೆ ತುಂಬ ಅಂದರೆ ತುಂಬಾ ಯಶಸ್ಸನ್ನು ಕೊಡ್ತಿದ್ದಾರೆ. ಯಾರ್ಯಾರು ಟೆಕ್ನಾಲಜಿಗೆ IT-BT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರೋ, ಹಾಗೆಯೇ ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ದೀರೋ, ರಿಸರ್ಚಲ್ಲಿ ಕೆಲಸ ಮಾಡ್ತಿದ್ದೀರೋ, ಇಂಥವರಿಗಂತೂ ಅತಿಯಾದಂತಹ ಯಶಸ್ಸಿರುತ್ತೆ. ಖಂಡಿತವಾಗಿಯೂ ಕೂಡ ಇವರು ಈ ಸಮಯನ ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗೆಯೇ ಈ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಕುಜಗ್ರಹ ಮತ್ತು ರವಿಗ್ರಹ ಇರೋದ್ರಿಂದ ಈ ರಾಶಿಯವರಿಗೆ ಆನೆ ಬಲ ಬಂದಂತೆ. ಈ ರಾಶಿಯವರು ಶನಿಬಲ ಇಲ್ಲ, ಗುರುಬಲ ಇಲ್ಲ ಅಂತ ತುಂಬ ಯೋಚನೆ ಮಾಡ್ತಿದ್ರೆ, ಈ ರಾಶಿಯವರಿಗೆ ರಾಹು ಜೊತೆಲಿದ್ದಾರೆ, ಜೊತೆಗೆ ಭಾಗ್ಯಸ್ಥಾನದಲ್ಲಿ ಕುಜ ಮತ್ತು ರವಿಗ್ರಹ ಇರೋದ್ರಿಂದ ಖಂಡಿತವಾಗಿಯೂ ಕೂಡ ನಿಮಗೆ ಆನೆ ಬಲ ಅನ್ನೋದು ಈ ಎರಡೂ ಗ್ರಹಗಳಿಂದ ಸಿಕ್ಕೇ ಸಿಗುತ್ತೆ. ಇನ್ನು ಸಂತಾನ ನಿರೀಕ್ಷೆಯಲ್ಲಿ ಯಾರ್ಯಾರಿದ್ದೀರೋ ಅಂಥವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ. ತುಂಬ ವರ್ಷಗಳಾಯಿತು ನನಗೆ ಮಕ್ಕಳೇ ಆಗ್ತಿಲ್ಲ, ಇಲ್ಲ ನನಗೆ ಇವಾಗ ಮಕ್ಕಳು ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತೇನಾದರೂ ಪ್ರಯತ್ನ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ಪ್ರಯತ್ನ ಮಾಡಿ. ಆಗ ನಿಮಗೆ ಖಂಡಿತವಾಗಿಯೂ ಕೂಡ ಹೇಳಬೇಕಂದ್ರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ರವಿಗ್ರಹ ಮತ್ತು ಸೂರ್ಯನಿಂದ ರಾಜಕೀಯದವರಿಗೆ ಹೊಸ ಹೊಸ ಅವಕಾಶಗಳು ಬರುತ್ತೆ. ರವಿ ಮತ್ತು ಸೂರ್ಯಗ್ರಹ ಈ ರಾಶಿಯವರಿಗೆ ರಾಜಕೀಯದಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರೋ ಅಂಥವರಿಗೆ ಹೊಸ ಬೆಳವಣಿಗೆಗಳನ್ನ ಕೊಡ್ತಿದ್ದಾರೆ, ಹೊಸ ಅವಕಾಶಗಳನ್ನ ಕೊಡ್ತಿದ್ದಾರೆ. ನೀವು ಸಡನ್ನಾಗಿ ನೀವು ಯಾವ ಪೋಸ್ಟ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಪೋಸ್ಟ್ಗೆ ನೀವು ಹೋಗಬಹುದು. ಇನ್ನು ಸರ್ಕಾರಿ ಕೆಲಸದಲ್ಲಿ ಯಾರ್ಯಾರಿದ್ದಾರೋ, ಸರ್ಕಾರದ ಸೇವೆನ ಯಾರ್ಯಾರು ಸಲ್ಲಿಸ್ತಿದ್ದಾರೋ ಅಂಥವರಿಗೆ ಕೇತುವಿನಿಂದ ಜ್ಞಾನ ಹೆಚ್ಚಾಗುತ್ತೆ.
ಕೇತು ಗ್ರಹ ಈ ರಾಶಿಯವರಿಗೆ ಸರ್ಕಾರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರೋ ಅಂಥವರಿಗೆ ಪ್ರಮೋಷನ್ ಕೊಡ್ತಿದ್ದಾರೆ, ಜೊತೆಗೆ ಬಡ್ತಿ ಕೊಡ್ತಿದ್ದಾರೆ, ಹಾಗೆಯೇ ಸ್ಯಾಲ್ರಿ ಇನ್ಕ್ರಿಮೆಂಟು ಇದೆಲ್ಲವೂ ಕೂಡ ಆಗುತ್ತೆ. ಹಾಗೆ ಕೇತು ಕೂಡ ಜ್ಞಾನನ ಕೊಡ್ತಿದ್ದಾರೆ. ಜ್ಞಾನ ಹೆಚ್ಚಾಗೋದ್ರಿಂದ ನಿಮಗೆ ಪ್ರಮೋಷನ್ಗಳಾಗುತ್ತೆ, ಬಡ್ತಿ ಹೆಚ್ಚಾಗುತ್ತೆ, ಸಮಾಜದಲ್ಲಿ ಏನಾದರೂ ಒಂದು ತಿಳ್ಕೊಬೇಕು ಅಂದರೆ ತಿಳ್ಕೊತೀರಾ. ಇನ್ನು ಸರ್ಕಾರಿ ಕೆಲಸ ಯಾರ್ಯಾರು ಪಡ್ಕೊಬೇಕು ಅಂತ ಅನ್ಕೋತಿದ್ರು ಈ ಮೇಷರಾಶಿಯವರು ಆ ಪ್ರಯತ್ನನ ಸ್ವಲ್ಪ ಹೆಚ್ಚಿನದಾಗಿ ಮಾಡಿ ಸರ್ಕಾರಿ ಉದ್ಯೋಗ ಕೂಡ ಸಿಗುವಂತಹ ಸಮಯ ಇದಾಗಿರುತ್ತೆ. ಇನ್ನು ಈ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಈ ಸಮಯದಲ್ಲಿ ಪ್ರಗತಿ ಅನ್ನೋದು ಉಂಟಾಗುತ್ತೆ. ಯಾರ್ಯಾರು ಮೇಷರಾಶಿಯ ವಿದ್ಯಾರ್ಥಿಗಳಿದ್ದೀರೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀರಾ, ಬರೀರಿ, ಪಾಸ್ ಆಗ್ತೀರಾ, ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ. ಇನ್ನು ಶಾಲಾ ಕಾಲೇಜುಗಳಲ್ಲಿ ನೀವೇ ಫಸ್ಟ್ ಇರ್ತೀರಾ ಅಂತಾನೆ ಹೇಳ್ಬೋದು. ಒಳ್ಳೆ ನೀವು ಓದಿರುವಂಥ ಕ್ವಶನ್ಗಳೇ ಬಂದ್ಬಿಡೋದು, ಒಳ್ಳೆ ಅಂಕ ತಗೊಳ್ಳೋದು, ಈ ರೀತಿಯಾಗಿ ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಗತಿನ ಕಾಣ್ತೀರಾ. ನೋಡಿದ್ರಲ್ಲ ಈ ಮೇಷರಾಶಿಯವರಿಗೆ ಎಷ್ಟೆಲ್ಲ ಶುಭ ಫಲಗಳು ಈ ಡಿಸೆಂಬರ್ ತಿಂಗಳಲ್ಲಿ ಬಂದಿದೆ ಅಂತ. ಇನ್ನು ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿರುತ್ತೆ ಅಂತ ನೋಡೋದಾದರೆ, ಬುಧ ಗ್ರಹ ಮತ್ತು ಶುಕ್ರ ಗ್ರಹದಿಂದ ಹಣಕಾಸು ನಷ್ಟವಾಗುತ್ತೆ. ಬುಧ ಮತ್ತು ಶುಕ್ರ ಈ ರಾಶಿಯವರಿಗೆ ಹಣಕಾಸನ್ನ ನಷ್ಟ ಮಾಡ್ತಿದ್ದಾರೆ. ನೀವು ಎಷ್ಟು ದುಡಿತೀರಾ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಉಳಿಸ್ತೀರಾ ಅನ್ನೋದು ಮುಖ್ಯ. ಹಾಗೆಯೇ ನೀವು ಉಳಿಸ್ಬೇಕಾದ್ರೆ ಎಲ್ಲಿ ಉಳಿಸ್ತೀರಾ ಅನ್ನೋದು ಇನ್ನೂ ಕೂಡ ಮುಖ್ಯ ಆಗಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಹಣಕಾಸಿನ ವಿಚಾರದಲ್ಲಿ ತುಂಬ ಗಮನ ವಹಿಸಿ. ಯಾವುದೇ ಕಾರಣಕ್ಕೂ ಯಾರಿಗೂ ಈಸಿಯಾಗಿ ಹಣನ ಕೊಡೋಕೆ ಹೋಗಬೇಡಿ, ಕಳ್ಕೊಂಬಿಡ್ತೀರಾ. ಇನ್ನು ತುಂಬ ಅಂದರೆ ತುಂಬ ಜಾಗ್ರತೆನ ನೀವು ವಹಿಸ್ಕೊಳ್ಬೇಕಾಗತ್ತೆ ಈ ತಿಂಗಳಲ್ಲಿ. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರನ ಯಾವುದೇ ಕಾರಣಕ್ಕೂ ಕೂಡ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಪಾರ್ಟ್ನರ್ಶಿಪ್ ವ್ಯವಹಾರನ ಮಾಡಿ, ಯಾರೋ ಹೇಳ್ತಿದ್ದಾರೆ ನಾನು ಉದ್ಧಾರ ಆಗಬೇಕು ಅಂತ ಪಾರ್ಟ್ನರ್ಶಿಪ್ ವ್ಯವಹಾರನ ಮಾಡೋಕ್ಕೆ ಹೋದ್ರಿ ಅಂದರೆ ಕೈ ಸುಟ್ಕೋತೀರಾ, ನಿಮಗೆ 3 ಲಾಮ ಹಾಕಿ ಕಳಿಸ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಎಷ್ಟೇ ನಂಬಿಕಸ್ಥರಾಗಿದ್ದರೂ ಕೂಡ ಈ ಮೇಷರಾಶಿಯವರು ಪಾರ್ಟ್ನರ್ಶಿಪ್ ವ್ಯವಹಾರನ ಮಾಡೋಕ್ಕೆ ಹೋಗಬೇಡಿ. ಇನ್ನು ದಂಪತಿಗಳ ನಡುವೆ ಜಗಳಗಳು, ಸ್ವಲ್ಪ ಕಲಹಗಳು ಬರುತ್ತೆ. ದಂಪತಿಗಳು ಸುಮ್ಮನೆ ಕಿರಿಕಿರಿ ಮಾಡ್ಕೋತೀರಾ, ಸುಮ್ಮನೆ ಜಗಳನ ಮಾಡ್ಕೋತೀರಾ, ಸುಮ್ಮನೆ ಟೆನ್ಷನ್ಸ್ ಆಗಿಬಿಡ್ತೀರಾ. ಹಾಗಾಗಿ ದಂಪತಿಗಳು ಎಷ್ಟು ಅನ್ಯೋನ್ಯತೆಯಿಂದ ಇರ್ತೀರಾ ಅನ್ನೋದು ಮುಖ್ಯವಾಗುತ್ತೆ. ಎಷ್ಟು ತಾಳ್ಮೆಯಿಂದ ಇರ್ತೀರಾ ಅಷ್ಟು ಒಳ್ಳೆಯದಾಗುತ್ತೆ. ಶನಿಯಿಂದ ಈ ರಾಶಿಯವರಿಗೆ ವಿಪರೀತ ಖರ್ಚುಗಳು ಬರುತ್ತೆ. ನೀವು ತುಂಬ ದುಡಿತಿರ್ತೀರ, ಹಣ ಚೆನ್ನಾಗೇ ಬರ್ತಿರುತ್ತೆ. ಆದರೆ ಶನಿ ಗ್ರಹ ನೀವು ಡಿಸಿಪ್ಲಿನ್ ಆಗಿಲ್ಲ ಅಂದರೆ, ಎಫರ್ಟ್ ಹಾಕಲಿಲ್ಲ ಅಂದರೆ ಸರಿಯಾಗಿ ನಿಮ್ಮ ಕಾಲು ಮುರಿತಾರೆ, ಖರ್ಚುಗಳನ್ನ ಕೊಡ್ತಾರೆ. ಇನ್ನು ಹೂಡಿಕೆಗಳ ಬಗ್ಗೆ ತುಂಬ ಗಮನ ವಹಿಸಬೇಕಾಗತ್ತೆ. ಮೊದಲೇ ಹೇಳಿದಾಗೆ ಎಷ್ಟು ದುಡಿತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಉಳಿಸ್ತೀವಿ ಅನ್ನೋದು ಮುಖ್ಯ. ಹೂಡಿಕೆಗಳ ಬಗ್ಗೆ ಹುಷಾರಾಗಿ ಗಮನ ವಹಿಸಿ. ಇನ್ನು ಪರಿಹಾರಗಳೇನೇನು ಮಾಡ್ಕೊಬೇಕು ಅಂತ ನೋಡೋದಾದರೆ, ಗಣೇಶನ ಆರಾಧನೆ ಮಾಡ್ಕೊಳ್ಳಿ, ನವಗ್ರಹ ಸ್ತೋತ್ರನ ಪಠಿಸ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ಜಪಿಸಿ, ಇನ್ನು ಶ್ರೀಕೃಷ್ಣನ ಆರಾಧನೆ ಮಾಡಿ. ಇಷ್ಟು ಕೆಲಸನ ಮಾಡ್ಕೊಂಡು ಬಂದ್ರಿ ಅಂದರೆ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗ್ತಾ ಬರುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಈ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳು ಹೇಗಿತ್ತು ಅಂತ. ನಿಮ್ಮದು ಕೂಡ ಮೇಷರಾಶಿನ? ಹಾಗಿದ್ರೆ ತಪ್ಪದೇ ಈಗಲೇ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.